ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾಗ್ಯ ಮುಂದೆ ತನ್ನ ಲವ್ ಪ್ರಪೋಸಲ್ನ ಇಟ್ಬಿಟ್ರ ಆದಿ ಅವರು. ಆಗಿದ್ರೆ ಕುಸುಮ ಅವರ ಪ್ರಪೋಸಲ್ನ ಒಪ್ಕೊಂಡ್ರ ಅದೇ ಈ ಕಡೆ ತಾಂಡವ್ ಕತೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪೂಜಾ ಕಿಶನ್ ಇಬ್ಬರು ಕೂಡ ಜಗಳ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿ ಕಿಶನ್ ತನ್ನ ಬಟ್ಟಿಂಗ್ ವಿಷಯವನ್ನು ಪೂಜಾಗೆ ಹೇಳಿದೆ. ಪೂಜಾ ತನ್ನ ತಾಯಿ ಮನೆಗೆ ಬಂದಿದ್ದಾಳೆ. ಈ ಕಡೆ ಸುನಂದ್ ಅವರು ಕೂಡ ಆದಿಯನ್ನು ಕೆಲಸದಿಂದ ತೆಗಿಬೇಕು, ಇಲ್ಲ ಅಂದರೆ ಆ ಮನೆಯಲ್ಲಿ ಇರುವುದಿಲ್ಲ ಅಂತ ಕೋಪ ಮಾಡಿಕೊಂಡು ತನ್ನ ಮನೆಗೆ ವಾಪಸ್ ಆಗಿದ್ದಾರೆ. ಈ ಕಡೆ ಮಗಳು ಬಂದಿದ್ದರಿಂದ ಈ ಕಡೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ಭಾಗ್ಯದಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳಿ ಬೀಗರು ಕೂಡ ನನ್ನ ಮಾತನ್ನ ಕೇಳ್ತಿಲ್ಲ ಅಂತ ತುಂಬಾ ಅಂದರೆ ತುಂಬ ಸಿಟ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಸುನಂದ್ ಅವರ ಮನೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಭಾಗ್ಯ ಮತ್ತು ಕುಸುಮ ಸುನಂದ್ ಅವರ ಮನೆಗೆ ಬರ್ತಾರೆ. ಇತ್ತ ಕಡೆ ಪೂಜಾ ನಿಮ್ಮೇಲೂ ಕೂಡ ನನಗೆ ಕೋಪ ಇದೆ, ನೀವು ಕೂಡ ಕಿಶನ್ ವಿಷಯ ನನ್ನ ಹತ್ರ ಮುಚ್ಚಿಟ್ರಿ ಅಂತ ಕುಸುಮ ಮತ್ತು ಭಾಗ್ಯ ಅವ್ರ ಹತ್ರ ಹೇಳ್ತಾಳೆ. ಈ ಕಡೆ ದಯವಿಟ್ಟು ಅರ್ಥ ಮಾಡ್ಕೊ ಪೂಜಾ, ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ, ಏನೋ ಕೆಟ್ಟ ಗಳಿಗೆ ನಡೆದು ಹೋಗ್ಬಿಟ್ಟಿದೆ, ಅದನ್ನೆಲ್ಲ ಕ್ಷಮಿಸಿ ಮನೆಗೆ ಹೋಗು ಅಂತ ಬುದ್ಧಿ ಹೇಳ್ತಾರೆ. ಬಟ್ ಪೂಜಾ ಮಾತ್ರ ಅದನ್ನ ಕೇಳುವುದೇ ಇಲ್ಲ. ಈ ಕಡೆ ಸುನಂದ್ ಅವರು ನಿಮ್ಮಿಂದಾನೇ ಇಷ್ಟೆಲ್ಲ ಆಗಿದ್ದು, ಆದಿ ಮನೆಯಲ್ಲಿದ್ದರೆ ಇಷ್ಟೆಲ್ಲ ನಡೀತಾ ಆಯ್ತಾ, ಯಾಕೆ ನಿಮಗೆ ನನ್ನ ಮಾತು ಅರ್ಥ ಆಗ್ತಿಲ್ಲ ಅಂತ ಸುನಂದ್ ಅವರು ಹೇಳ್ತಾರೆ. ಈ ಕಡೆ ಕುಸುಮ ಅವರು ಅರ್ಥ ಮಾಡ್ಸೋಕೆ ಹೋದ್ರು ಕೂಡ ಇಲ್ಲಿ ಕುಸುಮ ಮತ್ತೆ ಭಾಗ್ಯನ ಹೊರಗಡೆ ಕಳಿಸ್ಬಿಡ್ತಾರೆ. ಸುನಂದ್ ಅವರು ಹೊಟ್ಟೋಗಿ ನೀವು ಇನ್ನು ಅಂತ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರುವುದಿಲ್ಲ ಅಂತ. ಬಟ್ ಅಷ್ಟರಲ್ಲಿ ಆದಿ ಕಿಶನ್ನ ಕರ್ಕೊಂಡು ಪೂಜಾನ ಕರ್ಕೊಂಡು ಮನೆಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಭಾಗ್ಯ ತವರು ಮನೆಗೆ ಬಂದಿದ್ದಾರೆ. ಈ ಕಡೆ ಭಾಗ್ಯ ಮತ್ತು ಕುಸುಮ ಹೊರಗಡೆ ಇದ್ದಾಗ ಈ ಕಡೆ ಸುನಂದ್ ಅವರ ಮನೆಗೆ ಆದಿ ಮತ್ತು ಕಿಶನ್ ಹೋಗ್ತಿದ್ದಾಗೆ ಭಾಗ್ಯ ಮತ್ತು ಕುಸುಮ ಅವ್ರು ಕೂಡ ಮನೆ ಒಳಗಡೆ ಹೋಗ್ತಾರೆ. ಇತ್ತ ಕಡೆ ಆದಿ ಪೂಜಾ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ಪೂಜಾ ಮೊದಲಲ್ಲಿ ಕಿಶನ್ ಕರೆದಾಗ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ. ಬಟ್ ಯಾವಾಗ ಆದಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಆದಿಗೋಸ್ಕರ ಮಾವನಿಗೋಸ್ಕರ ಮನೆಗೆ ಹೋಗೋದಕ್ಕೆ ಒಪ್ಕೋತಾಳೆ. ನಂತರ ಇಲ್ಲಿ ಕಿಶನ್ ಮತ್ತು ಪೂಜಾನ ಕಳಿಸಿದಂಥ ಆದಿ ಸುನಂದ್ ಅವ್ರ ಹತ್ರ ಮಾತನಾಡ್ತಾರೆ. ಈ ಕಡೆ ನನಗೆ ಗೊತ್ತಿದೆ ಆಂಟಿ, ನಿಮಗೆ ನಾನು ಭಾಗ್ಯ ಅವ್ರ ಹತ್ರ ಕೆಲಸ ಮಾಡ್ತಿರೋದ್ರಲ್ಲಿ ಬೇಜಾರಿದೆ ಅಂತ. ಖಂಡಿತ ನಾನು ಅಲ್ಲಿ ಖುಷಿಗೋಸ್ಕರ ಕೆಲಸ ಮಾಡ್ತಿರೋದು, ಅದರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಂತರ ಇಲ್ಲಿ ಕುಸುಮ ಕೂಡ ನೋಡ್ತೀಯ ಸುನಂದ್ ಅವರೇ, ಪೂಜಾ ಮನೆಗೆ ಬಂದು ಕೂತ್ಲು ಅಂತ ಬೇಜಾರು ಮಾಡ್ಕೊಂಡ್ರೆ ಇವತ್ತು ನನ್ನ ಫ್ರೆಂಡಿಂದ ಹೇಗೆ ಪೂಜಾ ಮನೆಗೆ ಹೋಗೋದಿಲ್ಲ ಅಂದರೂ ಕೂಡ ನನ್ನ ಫ್ರೆಂಡಿಗೆ ಬೆಲೆ ಕೊಟ್ಟು ಹೋದ್ಲು ಅಂತ ಹೇಳಿ ಕುಸುಮ ಅವ್ರು ಕೂಡ ಹೇಳ್ತಾರೆ. ನಂತರ ಈ ಕಡೆ ಸುನಂದ್ ಅವರು ನೋಡಿ ಆದಿಯವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ತುಂಬ ದಿನದಿಂದ ಈ ಮಾತನ್ನು ಹೇಳಬೇಕು ಅಂತಾನೆ ಅಂದ್ಕೊಂಡಿದ್ದೆ, ಇವ್ರಿಗೂ ಕೂಡ ಹೇಳ್ತಾನೆ ಇದೆ, ದಯವಿಟ್ಟು ನೀವು ಭಾಗ್ಯ ಹತ್ರ ಕೆಲಸ ಮಾಡ್ತಿರೋದ್ರಿಂದ 4 ಜನ 4 ಥರ ಮಾತನಾಡ್ಕೋತಾರೆ, ನೀವು ಎಷ್ಟು ದೊಡ್ಡ ಶ್ರೀಮಂತರು, ಅಂಥದ್ದಲ್ಲಿ ಸಿಂಪಲ್ ಆಗಿ ಬಂದು ಭಾಗ್ಯ ಮನೆಯಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತ 4 ಜನ ಮಾತಾಡ್ಕೊಳ್ಳೋದಕ್ಕೆ ಆಹಾರ ಆಗಿಬಿಡುತ್ತೆ. ನಿಜ ಹೇಳಬೇಕು ಅಂದರೆ ನೀವು ಮನೆ ಬಿಟ್ಟು ಬರದೇ ಇದ್ದಿದ್ರೆ ಈ ರೀತಿ ಕೆಲಸ ಮಾಡಬೇಕು ಅಂತ ಕಿಶನ್ನ ಕೂಡ ಈ ರೀತಿಯ ಹಾದಿ ತಪ್ತಿರ್ಲಿಲ್ಲ, ಪೂಜಾ ಕೂಡ ಇಲ್ಲಿಗೆ ಬರ್ತಿರ್ಲಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಸುನಂದ್ ಅವರು ಹೇಳಿದಾಗ ಸರಿ ಆಯಿತು ಬಿಡಿ, ನಿಮಗೆ ತೊಂದರೆ ಆಗತ್ತೆ ನಾನು ಅಲ್ಲಿಗೆ ಹೋಗೋದ್ರಿಂದ ಅಂದರೆ ನಾನು ಅಲ್ಲಿಗೆ ಹೋಗೋದಿಲ್ಲ, ನಾನು ನನ್ನ ಖುಷಿಗೋಸ್ಕರ ಅಷ್ಟೇ ಹೋಗ್ತಾ ಇದ್ದೆ, ನನ್ನ ಖುಷಿಯಿಂದ ಬೇರೆಯವ್ರ ಖುಷಿ ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ ಅಂದರೆ ನಾನು ಯಾಕೆ ಅಲ್ಲಿಗೆ ಹೋಗಲಿ ಅಂದಾಗ ಕುಸುಮ ಅವರು ನೀನು ಇರೋ ಫ್ರೆಂಡು ಅಂತ ಮಾತಾಡೋಕ್ಕೆ ಮುಂದಾದರೆ ದಯವಿಟ್ಟು ಇರಿ ಗೆಳತಿ ಅಂತ ಹೇಳಿ ಸುನಂದ್ ಅವ್ರಿಗೆ ನಾನು ಇನ್ನು ಮುಂದೆ ಭಾಗ್ಯ ಮನೆಗೆ ಹೋಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ತದನಂತರ ಆದಿ ತುಂಬ ವಿಚಾರ ಮಾಡಿಕೊಂಡು ಗೇಟ್ ಹತ್ರ ನಿಂತಿರ್ಬೇಕಿದ್ರೆ ಈ ಕಡೆ ಭಾಗ್ಯ ಕುಸುಮ ಮನೆಗೆ ಹೋಗಬೇಕಾಗಿದೆ. ಈ ಕಡೆ ಭಾಗ್ಯ ನೀನು ಹೋಗಿರು, ನಾನು ಫ್ರೆಂಡ್ ಜೊತೆ ಸ್ವಲ್ಪ ಮಾತನಾಡಿಕೊಂಡು ಬರ್ತೀನಿ ಅಂತ ಹೇಳಿ ಭಾಗ್ಯನ ಮನೆಗೆ ಕಳಿಸ್ಕೊಡ್ತಾರೆ. ಈ ಕಡೆ ಕುಸುಮ ಅವರು ಆದಿ ಹತ್ರ ಬಂದಿದೆ, ಆದಿ ನಾನು ನಿನ್ನ ಜೊತೆ ಮಾತನಾಡಬೇಕು ಅಂದಾಗ ಅಯ್ಯೋ ಏನೂ ಬೇಡ, ಎಲ್ಲ ಮುಗೀತು, ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಆದಿಯವರು ಹೇಳಿದಾಗ ಹಾಗಲ್ಲ ಫ್ರೆಂಡು, ನಾನು ಬೆಳಗ್ಗೆ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಆ ವಿಷಯವನ್ನು ಮಾತಾಡಬೇಕು ಅಂತ ಹೇಳಿ ದೇವಸ್ಥಾನದ ಬಳಿಗೆ ಕುಸುಮ ಅವರು ಆದಿಯನ್ನು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಭಾಗ್ಯ ಮನೆಗೆ ಹೋಗಿದ್ದಾರೆ. ಏನಪ್ಪ ಇದು ಅತ್ತೆ ಇಷ್ಟು ತಾನು ಬರಲಿಲ್ವಲ್ಲ ಅನ್ಕೋತಿದ್ದಾಗೇ ಮೊಮ್ಮಕ್ಕಳು ಇಬ್ಬರು ಕೂಡ ಅಜ್ಜಿ ಮನೆಗೆ ಬಂದಿಲ್ಲ ಅಂತ ಹೋಗ್ಬಿಟ್ಟು ಅಮ್ಮ ಭಾಗ್ಯನ ಕೇಳ್ತಿದ್ದಾರೆ, ಏನಿದು ಅಜ್ಜಿ ಇನ್ನೂ ಕೂಡ ಮನೆಗೆ ಬಂದಿಲ್ವಲ್ಲ ಅಂದಾಗ ಆದಿಯವ್ರ ಜೊತೆ ಏನು ಮಾತಾಡಬೇಕು ಅಂತ ಹೋದ್ರು ಅಂತಾರೆ. ಈ ಕಡೆ ಸುನಂದ ಅಜ್ಜಿ ಯಾಕೆ ಮನೆಗೆ ಬಂದಿಲ್ಲ ಅಂದಾಗ ಅಯ್ಯೋ ನಿಮ್ಮ ಅಜ್ಜಿ ಸ್ವಲ್ಪ ದಿನ ಮನೇಲಿ ಇರ್ತೀನಿ ಅಂತ ಹೋಗಿದ್ದಾರೆ, ಬರೋದಿಲ್ವಂತೆ ಅಂತ ಹೇಳಿ ಭಾಗ್ಯ ಹೇಳಿದಾಗ ನಾವೇ ಕಾಲ್ ಮಾಡಿ ಅಜ್ಜಿನ ಕರಿತೀವಿ, ಅಜ್ಜಿ ಇಲ್ಲಾಂದರೆ ನಮ್ಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳಿ ತನ್ಮಯ್ ಇಬ್ಬರು ಕೂಡ ಅಜ್ಜಿಗೆ ಕಾಲ್ ಮಾಡ್ತಾರೆ. ಅಜ್ಜಿ ಯಾಕೆ ನೀನು ಇನ್ನೂ ಕೂಡ ಬಂದಿಲ್ಲ ಅಂದಾಗ ಇಲ್ಲ ನಿಮ್ಮ ತಾತಂಗೆ ಒಬ್ರಿಗೆ ಇರೋದಕ್ಕೆ ಕಷ್ಟ ಆಗ್ತದೆ, ಹಾಗಾಗಿ ಇನ್ನೂ ಎಷ್ಟು ದಿನ ಅಲ್ಲಿರಲಿ, ಹಾಗಾಗಿ ಇಲ್ಲಿಗೆ ಬಂದೆ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಗೆ ಯಾವಾಗಲೇ ಬೇಜಾರಾದರೂ ಕೂಡ ನನಗೆ ಒಂದು ಕಾಲ್ ಮಾಡಿ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳಿ ಸುನಂದ್ ಅವರು ಕೂಡ ಹೇಳ್ತಾರೆ. ಈ ಕಡೆ ಮೊಮ್ಮಕ್ಕಳು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಸುನಂದ್ ಅವರು ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ. ಇತ್ತ ಕಡೆ ಕಾಮತ್ ಅವ್ರ ಹತ್ರ ಕನಿಕಾ ಮತ್ತು ಮೀನಾಕ್ಷಿ ಇಬ್ಬರು ಕೂಡ ಈ ರೀತಿ ಕಿಶನ್ ಜೊತೆ ಪೂಜಾ ಪ್ರತಿ ಬಾರಿ ಜಗಳ ಮಾಡಿಕೊಂಡ್ರೆ ಹೇಗೆ ಅಂತ ಹೇಳಿದಾಗ ಅಯ್ಯೋ ಗಂಡ ಹೆಂಡತಿ ನಡುವೆ ಜಗಳ ಇದ್ದೇ ಇರುತ್ತಲ್ವಾ ಅಂತ ಹೇಳ್ತಾರೆ. ಈ ರೀತಿ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗೋದು ಅಂದರೆ ಚೆನ್ನಾಗಿರತ್ತಾ, ಜಗಳ ಮಾಡ್ಕೊಂಡಾಗೆಲ್ಲ ಹೋಗ್ತಿರೋದು ಎಷ್ಟು
ಚಂದ ಖಂಡಿತ ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಪೂಜಾ ಮತ್ತು ಕಿಶನ್ ಜಗಳ ಮಾಡಿಕೊಂಡೇ ಮನೆಗೆ ಬರ್ತಿರ್ತಾರೆ. ಅಷ್ಟರಲ್ಲಿ ನೋಡಿದ್ರ ಈಗ ಹೇಗೆ ಜಗಳ ಮಾಡ್ತಿದ್ದಾರೆ, ಬನ್ನಿಯಪ್ಪ ತೋರಿಸ್ತೀನಿ ಅಂತ ಹೇಳಿ ಕನಿಕಾ ಅಪ್ಪನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಕಿಶನ್ ಮತ್ತು ಪೂಜಾ ಮಾವ ಬರ್ತಿದ್ದಾಗೆ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಕಣೋ ಫಿಲ್ಮು, ತುಂಬ ಒಳ್ಳೆ ಫಿಲ್ಮ್ ತೋರಿಸ್ತಾರೆ, ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಅಂತ ಹೇಳ್ತಿದ್ದಾಗೆ, ಮಾವ ನೀವು ಕೂಡ ಬಂದ್ರ, ಕಿಶನ್ ಎಂಥ ಒಳ್ಳೆ ಫಿಲ್ಮ್ಗೆ ಕರ್ಕೊಂಡು ಹೋಗಿದ್ದ ಗೊತ್ತಾ, ನಾವೆಲ್ಲ ಫ್ಯಾಮಿಲಿ ಇನ್ನೊಮ್ಮೆ ಹೋಗೋಣ ಅಂದಾಗ ಖಂಡಿತ ಹೋಗೋಣ, ಅದಕ್ಕೇನಮ್ಮ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಪೂಜಾ ಕಿಶನ್ ರೂಮ್ ಒಳಗಡೆ ಹೋಗ್ತಿದ್ದಾಗೆ, ಏನಮ್ಮ ಕನಿಕಾ ನೋಡೋ ದೃಷ್ಟಿ ಕರೆಕ್ಟ್ ಆಗಿರಬೇಕು, ಇದೇ ನಾ ಜಗಳ ಮಾಡ್ಕೊಳ್ಳೋದು ಅವರು ಅಂದರೆ ಅಂತ ಹೇಳಿ ಕಾಮತ್ ಅವರು ಹೇಳಿ ಹೋಗ್ಬಿಡ್ತಾರೆ. ಈ ಕಡೆ ಕನಿಕಾ ಮತ್ತು ಮೀನಾಕ್ಷಿಗೆ ತಲೆ ಕೆಟ್ಟು ಹೋಗುತ್ತೆ. ನಂತರ ರೂಮಿಗೆ ಹೋದಂತ ಕಿಶನ್ ತರಾಟೆಗೆ ತಗೋತಾಳೆ. ಪೂಜಾ ನೋಡು ಕಿಶನ್ ಮಾವ ಇದ್ರು ಅನ್ನೋ ಕಾರಣಕ್ಕೆ ನಾನು ಆ ರೀತಿ ಡ್ರಾಮಾ ಮಾಡಿದ್ದು, ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ನಾನು ಕ್ಷಮಿಸೋದಿಲ್ಲ, ನಿನ್ನ ಮೇಲೆ ಮತ್ತೆ ನನಗೆ ನಂಬಿಕೆ ಬರೋ ತನಕ ನಾನು ಮೊದಲು ಹೇಗೆ ನಿನ್ನ ಜೊತೆ ಚೆನ್ನಾಗಿದ್ದು ಆ ರೀತಿ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ತದನಂತರ ಆಯ್ತ ಕಡೆ ಕುಸುಮ ಅವರು, ನೋಡುವ ಫ್ರೆಂಡು, ನಾನು ನಿನ್ನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಆದರೆ ಇವತ್ತು ಮಾತನಾಡ್ತಾ ಇದ್ದೀನಿ. ನಮ್ಮ ಭಾಗ್ಯ ತುಂಬಾ ಒಳ್ಳೆ ಹೆಣ್ಮಗಳು, ಆದರೆ ಅವಳ ಬಾಳಲ್ಲಿ ದೊಡ್ಡದೊಂದು ಘಟನೆನೇ ನಡೆದೋಯ್ತು. ಅವಳಿಗೆ ನಿಜಕ್ಕೂ ಒಳ್ಳೆ ಗಂಡ ಸಿಗಲಿಲ್ಲ. ಯಾವಾಗಲೂ ಕೂಡ ಆಕೆ ತನ್ನ ಅತ್ತೆ ಮಾವ ತನ್ನ ಮನೆ ಮಕ್ಕಳು ಅಂತಾನೆ ಅವಳು ಯಾವಾಗಲೂ ಕೂಡ ಕಾಳಜಿ ಮಾಡ್ತಿರ್ತಾಳೆ. ತನಗೆ ಎಷ್ಟೇ ನೋವಾದರೂ ಕೂಡ ಅವಳು ನಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ, ನಮಗೆ ಎಷ್ಟೇ ನೋವಾದರೂ ಕೂಡ ನಾವು ಅವಳ ಹತ್ರ ಎಲ್ಲನನ್ನ ಕೂಡ ಹೇಳ್ಕೊಂಡ್ಬಿಡ್ತೀವಿ. ನಮ್ಮನ್ನು ನೋಡ್ಕೊಳ್ಳೋದೇ ಅವಳ ಕಾಯಕ ಆಗಿಬಿಟ್ಟಿದೆ. ಆದರೆ ಅವಳು ತನ್ನ ಮನಸ್ಸು ಬಿಚ್ಚಿ ಏನನ್ನ ಹೇಳ್ಕೊಳ್ಳೋದಿಲ್ಲ. ಆದರೆ ಅವಳು ಹೇಳ್ಕೊತಿದ್ದಾಳೆ ಅಂದರೆ ಅದು ನಿನ್ನ ಹತ್ರ ಮಾತ್ರನೇ ಅಂತ ಹೇಳ್ತಾರೆ. ಜೊತೆಗೆ ಅವಳು ನೀನು ಬಂದಮೇಲೆ ತುಂಬಾ ಖುಷಿಯಾಗಿರೋದು ಅಂತ ಕೂಡ ಕುಸುಮ ಅವರು ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಅವಳಿಗೂ ಕೂಡ ಒಬ್ಬ ಸಂಗಾತಿ ಬೇಕಲ್ವಾ, ನಿಜಕ್ಕೂ ಕೂಡ ಅವಳಿಗೆ ಒಳ್ಳೆ ಭಾಳ ಸಂಗಾತಿ ಸಿಕ್ಕಲಿಲ್ಲ, ಆದರೆ ಇನ್ನು ಮುಂದೆನಾದರೂ ಅವಳು ಜೀವನದಲ್ಲಿ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂದಾಗ ಆದಿಯವರು, ಹೌದು ನೀವು ಹೇಳ್ತಿರೋದು ಕೂಡ ಖಂಡಿತ ಕರೆಕ್ಟ್ ಆಗಿದೆ, ಅವ್ರಿಗೆ ಒಬ್ಬ ಬಾಳ ಸಂಗಾತಿ ಬೇಕು ಅಂತ ಹೇಳಿ ಆದಿಯವರು ಹೇಳಿದಾಗ, ಅದ್ಯಾಕೆ ನೀನೇ ಆಗಿರಬಾರ್ದು, ನೀನೇ ಭಾಗ್ಯನ ಮದುವೆ ಆಗಬಹುದಲ್ವಾ ಅಂದ ತಕ್ಷಣ ಏನು ಮಾತಾಡ್ತಿದ್ರ ಗೆಳತಿ ನೀವು ಅಂತ ಹೇಳಿದಾಗ ನನಗೆ ಅರ್ಥ ಆಗತ್ತೆ, ನಿನಗೂ ಕೂಡ ಅವಳ ಬಗ್ಗೆ ಪ್ರೀತಿ ಇದೆ ಅಂದಾಗ, ಇಲ್ಲ ಜಸ್ಟ್ ಸ್ನೇಹ ಸಂಬಂಧ ಅಷ್ಟೇ ಅಂತ ಹೇಳ್ತಾರೆ. ಹಾಗಿದ್ರೆ ನಿಜವಾಗ್ಲೂ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು, ನಿನಗೆ ಅವಳ ಬಗ್ಗೆ ಪ್ರೀತಿ ಇಲ್ಲ ಅಂತ, ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ, ನೀನು ಅದನ್ನ ಗೆಳತನ ಆತ ನೆಪ ಹೇಳ್ತಿದ್ಯಾ, ಆದರೆ ನಿಜಕ್ಕೂ ಕೂಡ ನಿನಗೆ ಭಾಗ್ಯ ಮೇಲೆ ಪ್ರೀತಿ ಇದೆ ಅಂದಾಗ ಭಾಗ್ಯ ಜೊತೆ ಇದ್ದಂಥ ಕ್ಷಣಗಳನ್ನ ಆದಿಯವರು ಕೂಡ ನೆನಪು ಮಾಡ್ಕೋತಾರೆ. ತದನಂತರ ಇಲ್ಲಿ ದೇವರ ಗಂಟೆ ಸದ್ದು ಕೂಡ ಕೇಳುತ್ತೆ, ಆರತಿಯನ್ನು ಕೂಡ ಬೆಳಗ್ತಾರೆ. ಅದನ್ನೆಲ್ಲ ನೋಡಿದ್ಯಾ, ದೇವರು ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾನೆ, ಏನೇ ಇದ್ರು ನೀನು ನಿನ್ನ ಒಪ್ಪಿಗೆನ ಕೊಡಬೇಕು, ನನಗೆ ಗೊತ್ತಿದೆ ನಿನಗೆ ಭಾಗ್ಯ ಮೇಲೆ ಪ್ರೀತಿ ಇದೆ ಅಂತ, ಭಾಗ್ಯಗೂ ಕೂಡ ಅದೇ ರೀತಿ ನಿನ್ನ ಬಗ್ಗೆ ಪ್ರೀತಿ ಇದೆ ಅಂತಾರೆ. ಅದಕ್ಕೆ ಸರಿಯಾಗಿ ಭಾಗ್ಯ ಕಾಲ್ ಮಾಡಿ, ಅತ್ತೆ ನೀವೆಲ್ಲಿದ್ದೀರಾ, ಏನು ಮಾಡ್ತಿದ್ರಾ ಅಂತ ಎಲ್ಲ ಕೇಳ್ತಾರೆ. ಆದಿಯವ್ರ ಮನಸ್ಥಿತಿ ಸರಿ ಹೋಯ್ತಾ ಅಂತ ಕೂಡ ವಿಚಾರಿಸ್ತಾರೆ. ನೀನು ಮನೆಗೆ ಬರ್ತಿದ್ದೀನಿ ಅಂತ ಕಾಲ್ ಕಟ್ ಮಾಡಿ, ನೋಡಿದ್ಯಾ ಭಾಗ್ಯ ಬರೀ ನನ್ನ ಬಗ್ಗೆ ಮಾತ್ರ ವಿಚಾರಿಸಬಹುದಿತ್ತು, ಅವಳಿಗೆ ನಿನ್ನ ಬಗ್ಗೆ ಕೂಡ ಕಾಳಜಿ ಇದೆ, ಅವಳಿಗೂ ಕೂಡ ನಿನ್ನ ಬಗ್ಗೆ ಪ್ರೀತಿ ಇದೆ, ನೀವಿಬ್ರು ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ, ನನ್ನ ಆಸೆನೇ ಅದು, ಟೈಮ್ ತಗೊಂಡು ಹೇಳು, ಇವತ್ತು ರಾತ್ರಿ ಪೂರ್ತಿ ಯೋಚನೆ ಮಾಡು ಅಂತ ಹೇಳಿ ಕುಸುಮ ಅವರು ಆದಿ ಜೊತೆ ಮಾತನಾಡಿ ಮನೆಗೆ ಬರ್ತಾರೆ. ಮನೆಗೆ ಬಂದಿದೆ, ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ. ಏನಿದು ಕುಸುಮ, ಯಾವತ್ತೂ ಊಟನೇ ಮಾಡಿಲ್ಲ ಅನ್ನೋ ಥರ ಊಟ ಮಾಡ್ತಿದ್ಯಲ್ಲ, ಏನಾಗಿದೆ ನಿನಗೆ ಅಂದಾಗ, ಖುಷಿ ಆಗಿದೆ ನನಗೆ, ತುಂಬಾ ಖುಷಿಯಾಗಿದೆ, ಅದಕ್ಕೋಸ್ಕರ ಅಂತ ಹೇಳಿ ಕುಸುಮ ಅವರು ತುಂಬಾ ಚೆನ್ನಾಗಿ ಊಟವನ್ನು ಜಮಾಯಿಸ್ತಿದ್ದಾರೆ. ಏನತ್ತೆ ಖುಷಿ ಅಂಥದ್ದು ಏನಾಯಿತು, ನಮಗೂ ಕೂಡ ಸ್ವಲ್ಪ ಹೇಳಿ ಅಂತ ಹೇಳಿ ಭಾಗ್ಯ ಕೇಳ್ತಿದ್ದಾರೆ. ಆದರೆ ಇಲ್ಲಿ ಕುಸುಮ ಅವ್ರು ಮಾತ್ರ ಏನು ಅಂತ ಹೇಳೋದಿಲ್ಲ, ಟೈಮ್ ಬಂದಾಗ ನಿನಗೆ ಗೊತ್ತಾಗತ್ತೆ ಅಂತ ಕುಸುಮ ಅವರು ಹೇಳ್ತಿದ್ದಾರೆ. ಬಿಕಾಸ್ ಇಲ್ಲಿ ಕುಸುಮ ಅವ್ರಿಗೆ ಆದಿ ಖಂಡಿತವಾಗ್ಲೂ ಭಾಗ್ಯನ ಮದುವೆ ಆಗೋದಕ್ಕೆ ಒಪ್ಕೋತಾರೆ ಅನ್ನೋ ವಿಶ್ವಾಸ ಇದೆ. ಅದೇ ಕಾರಣಕ್ಕೆ ನಮ್ಮ ಭಾಗ್ಯ ಮದುವೆ ಆಗುತ್ತೆ ಅಂತ ತುಂಬಾ ಖುಷಿಯಾಗಿದ್ದಾರೆ. ಅತ್ತ ಕಡೆ ಆದಿ ಕೂಡ ಯೋಚನೆ ಮಾಡ್ತಿದ್ದಾರೆ ಕುಸುಮ ಅವರು ಹೇಳಿದ ಮಾತುಗಳನ್ನ. ಪ್ರತಿ ಬಾರಿ ನೀನು ಭಾಗ್ಯ ಕಷ್ಟದಲ್ಲಿದ್ದಾಗ ಭಾಗ್ಯ ಜೊತೆ ನಿಂತ್ಕೋತೀಯ, ಅವರ ಮಕ್ಕಳಿಗೆ ಕಷ್ಟ ಬಂದಾಗ ಜೊತೆಲಿ ನಿಂತ್ಕೋತೀಯ, ಯಾಕೆ ಹೇಳು, ನಿನಗೆ ಅವ್ರ ಬಗ್ಗೆ ಪ್ರೀತಿ ಇದೆ ಅಂತ ಹೇಳಿದಂಥ ಮಾತುಗಳು ಇಲ್ಲಿ ಆದಿಯನ್ನ ಕಾಡ್ತದೆ. ಆದಿಗೂ ಕೂಡ ತನ್ನ ತಂದೆ ಹೇಳಿದ ಮಾತು ಕೂಡ ನೆನಪಾಗುತ್ತೆ. ಯಾವ ಒಂದು ಕ್ಷಣ ನಿನಗೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೋ, ಆಕೆ ಜೊತೆ ಇದ್ದಾಗ ಆಕೆ ಮಾತ್ರ ನೆನಪಾಗ್ತಾಳು, ಅವಳು ಇಲ್ಲದೆ ಇದ್ದಾಗಲೂ ಅವಳು ನೆನಪಾಗ್ತಾಳು, ಅದೇ ನಿನಗೆ ಪ್ರೀತಿ ಅಂತ ಹೇಳಿದಂಥ ಮಾತುಗಳು ನೆನಪಾಗ್ತವೆ ಆದಿಗೆ. ಆಗ ಆದಿಗೂ ಕೂಡ ಅರ್ಥ ಆಗುತ್ತೆ, ಖಂಡಿತ ಭಾಗ್ಯ ಮೇಲೆ ತನಗೆ ಲವ್ ಆಗಿದೆ ಅಂತ. ಕೊನೆಗೂ ಇಲ್ಲಿ ಆದಿಗೆ ಭಾಗ್ಯ ಮೇಲೆ ಲವ್ ಆಯಿತು. ಈ ಕಡೆ ತಾಂಡವ್ ತನ್ನ ಮನೆಯನ್ನು ತನ್ನ ಕಪ್ಪಿ ಮುಷ್ಟಿಗೆ ತಗೊಳ್ಳೋದಕ್ಕೆ ಮನೆಗೆ ಎಂಟ್ರಿ ಕೊಟ್ಟಾಯಿತು. ಇಡೀ
ಮನೆಯವರನ್ನೇ ಮನೆಯಿಂದ ಹೊರಗಡೆ ದಬ್ಬಕ್ಕೆ ತಾಂಡವ್ ಮುಂದಾಗ್ತಿದ್ದಾರೆ. ಇಷ್ಟು ದಿನ ಅಪ್ಪ ಅಮ್ಮ ಮಕ್ಕಳು ಅಂತ ನೋಡ್ತಾ ಇದ್ರು. ಆದರೆ ಇವತ್ತಿನ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಶ್ರೇಷ್ಠ ಮಾತನ್ನ ಕೇಳ್ಕೊಂಡಂತಹ ತಾಂಡವ್ ತನ್ನ ಅಪ್ಪ ಅಮ್ಮ ಮಕ್ಕಳನ್ನ ಸಮೇತ ಭಾಗ್ಯ ಸಮೇತ ಮನೆಯಿಂದ ಹೊರಗಡೆ ದಬ್ಬಕ್ಕೆ ಮುಂದಾಗ್ತಿದ್ದಾರೆ. ಆ ಮನೆಯನ್ನ ಬಾಡಿಗೆ ಕೊಟ್ಟು ದುಡ್ಡನ್ನ ಪಡ್ಕೋಬೇಕು ಅಂತ ಯೋಚನೆ ಮಾಡಿರೋ ತಾಂಡವ್ ಅಪ್ಪ ಅಮ್ಮನು ಎಮೋಷನ್ಸ್ನ ಕೂಡ ಬಿಟ್ಟು ತಂದೆ ಆಗಿದ್ರು ಕೂಡ ಮಕ್ಕಳ ಸಮೇತ ಮನೆಯಿಂದ ಹೊರಗಡೆ ದಬ್ತಿದ್ದಾರೆ. ಹಾಗಿದ್ರೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತಾಳ ಭಾಗ್ಯ? ಖಂಡಿತ ಇಲ್ಲ. ಹಾಗಿದ್ರೆ ಭದ್ರಕಾಳಿ ರುದ್ರಕಾಳಿ ಆಗಿದ್ರೆ ತಾಂಡವ್ಗೆ ಸರಿಯಾಗಿ ಬೆಂಡತ್ತಿ ಬೆವರಿಳಿಸ್ತಾರ. ಆ ಕಡೆ ಆದಿ ಬಂದು ಭಾಗ್ಯನ ಮತ್ತೆ ಅವರ ಫ್ಯಾಮಿಲಿನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಏನಾಗತ್ತೆ ಮುಂದಿನ ವಿಡಿಯೋ